ಕುಶಾಲನಗರದಲ್ಲಿ ಮದ್ಯದಂಗಡಿಯಲ್ಲಿ ಪ್ರವಾಸಿಗರು ಕೈಚಳಕವನ್ನ ತೋರಿಸಿದ್ದಾರೆ. ಸುಮಾರು 8,000 ಮೌಲ್ಯದ ಬಿಯರ್ ಅನ್ನ ಕದ್ದೊಯ್ದಿದ್ದಾರೆ ಇಲ್ಲಿಗೆ ಬಂದಂತಹ ಪ್ರವಾಸಿಗರು. ಸುಮಾರು 8,000 ರೂಪಾಯಿ ಮೌಲ್ಯದ ಬಿಯರ್ ಅನ್ನ ಇಲ್ಲಿ ಬಂದಂತಹ ಪ್ರವಾಸಿಗರೇ ಕದ್ದೊಯ್ದಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ನ್ಯಾಷನಲ್ ವೈನ್ಸ್ ಮಳಿಗೆಯಲ್ಲಿ ಪ್ರವಾಸಿಗರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಸ್ಕ್ಯಾನ್ ಮಾಡಿದಂತೆ ನಾಟಕವಾಡಿ ಎಣ್ಣೆ ಕದ್ದು ಎಸ್ಕೇಪ್ ಆಗಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಇಲ್ಲಿರುವಂತಹ ನ್ಯಾಷನಲ್ ವೈನ್ಸ್ ಮಳಿಗೆಗೆ ಪ್ರವಾಸಿಗರು ಹೋಗಿದ್ದಾರೆ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ. ವೈನನ್ನು ತೆಗೆದುಕೊಂಡು ಬಿಯರನ್ನು ಪರ್ಚೇಸ್ ಮಾಡಿದ್ದಾರೆ. ಇಲ್ಲಿ ಬಿಯರನ್ನು ತಗೊಂಡು ಸ್ಕ್ಯಾನ್ ಮಾಡೋ ರೀತಿಯಲ್ಲಿ ನಟನೆ ಮಾಡಿ ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸ್ಕ್ಯಾನು ಮಾಡಿಲ್ಲ, ದುಡ್ಡು ಕೂಡ ಕೊಟ್ಟಿಲ್ಲ. ಸುಮಾರು 8,000 ರೂಪಾಯಿ ಮೌಲ್ಯದ ಬಿಯರನ್ನು ಕದ್ದೊಯ್ದಿದ್ದಾರೆ. ಸೊ ಈಗ ಈ ಮಳಿಗೆಯ ಮಾಲೀಕರು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. CC ಕ್ಯಾಮೆರಾದಲ್ಲಿ ಈ ದೃಶ್ಯಗಳು ಕೂಡ ಸೆರೆಯಾಗಿವೆ. ನೋಡ್ಬೋದು ತಾವು ದೃಶ್ಯದಲ್ಲಿ ಬಿಯರನ್ನು ತಗೊಳ್ತಾರೆ, ಒಂದು ಬಾಕ್ಸಿಗೆ ಹಾಕ್ಕೊಳ್ತಾರೆ. ಅದೆಲ್ಲ ಬಿಯರ್ಗಳನ್ನು ಆತ ಪ್ಯಾಕ್ ಮಾಡ್ತಾ ಇದ್ದಾನೆ. ನಂತರ ಇವರು ಸ್ಕ್ಯಾನ್ ಮಾಡೋ ರೀತಿಯಲ್ಲಿ ನಟನೆ ಮಾಡಿ ಸ್ಕ್ಯಾನ್ ಮಾಡ್ದಲೇ ಬಾಕ್ಸನ್ನು ಎತ್ಕೊಂಡು ಅಲ್ಲಿಂದ ಪೇರಿಕಿತ್ತಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಆಗಿರುವಂಥ ಘಟನೆ ಇದು. ಸುಮಾರು 8,000 ರೂಪಾಯಿ ಮೌಲ್ಯದ ಬಿಯರನ್ನು ಇವರು ಕದ್ದೊಯ್ದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಗೋಪಾಲ್ ಸ್ವಾಮಯ್ಯ ಅವರಿಂದ. ಗೋಪಾಲ್, ಈ ಒಂದು ಘಟನೆ ಈಗ ಏನು ನೋಡ್ತಾ ಇದ್ದೀವಿ, CC ಕ್ಯಾಮ್ರಾ ದೃಶ್ಯಗಳಿವೆ. ಸೊ ಇವರೇನು ಬಿಲ್ ಅಚಾನಕ್ ಆಗಿ ಆಗಿರುವಂಥದ್ದು ಅಥವಾ ನಿಜಕ್ಕೂ ಇವ್ರು ಬೇಕು ಅಂತಲೇ ಸ್ಕ್ಯಾನ್ ಮಾಡಿ ದುಡ್ಡು ಕೊಡದಲೇ ಪರಾರಿ ಆಗಿರುವಂಥವ್ರು? ಇವ್ರು ಯಾರು, ಏನು ಎತ್ತ ಏನಾದರೂ ಗೊತ್ತಾಗಿದೆಯಾ? ಕಂಪ್ಲೇಂಟ್ ಆಗಿದೆಯಾ ಗೋಪಾಲ್? ಇದು ಅಚಾನಕ್ ಆಗಿ ಅಥವಾ ಆಕಸ್ಮಿಕವಾಗಿ ನಡೆದ ಘಟನೆ ತರ ಕಾಣೋದಿಲ್ಲ. ಯಾಕಂದ್ರೆ ಅಲ್ಲಿ ಅವರ 3 ನಿಮಿಷಗಳ ಒಟ್ಟು ಅಲ್ಲಿ ಏನು ವ್ಯವಹಾರ ನಡೆಯುತ್ತೆ ಆ ವ್ಯವಹಾರದಲ್ಲಿ ಅವರ ವರ್ತನೆಗಳನ್ನು ನೋಡಿದ್ರೆ ಅವರು ಉದ್ದೇಶಪೂರ್ವಕವಾಗಿಯೇ ಬಂದು 8,000 ರೂಪಾಯಿ ಮೌಲ್ಯದ ದುಬಾರಿ ಬಿಯರ್ ಅನ್ನ ಖರೀದಿ ಮಾಡಿ ಮಧ್ಯೆ ಆ ಕ್ಯಾಶಿಯರ್ ಜೊತೆ ಏನೋ ಸ್ವಲ್ಪ ಜಗಳ ಕೂಡ ಮಾಡ್ತಾರೆ. ಅಂದ್ರೆ ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ ಆತನ ಮೈಂಡ್ ಡೈವರ್ಟ್ ಮಾಡಿ ಆ ನಂತರ ಅವರು ಬಿಯರ್ ಅನ್ನ ಅಲ್ಲಿಂದ ಹೊತ್ಕೊಂಡು ಹೋಗ್ತಾರೆ. ಅದರ ಮಧ್ಯೆ ಒಂದ್ ಸ್ವಲ್ಪ ಸ್ಕ್ಯಾನ್ ಮಾಡಿದಾಗ ಮಾಡ್ತಾರೆ. ಆದ್ರೆ ಈ ಇಯರ್ ಎಂಡ್ ಆಗಿರೋದ್ರಿಂದ ಅಲ್ಲಿ ತುಂಬಾ ಬಿಸಿ ಇರ್ತಾರೆ ಕ್ಯಾಶಿಯರ್, ಅವರಿಗೆ ಗಮನಿಸೋದಿಲ್ಲ ಆಗಿದೆ ಅಂದ್ಕೊಂಡು ಇರ್ತಾರೆ. ಬಟ್ ಕೆಲವು ಸಮಯ ಕಳೆದ ನಂತರ ಅಲ್ಲಿ ಚೆಕ್ ಮಾಡಿದಾಗ ಆ 8,000 ರೂಪಾಯಿ ಅಲ್ಲಿ ಅವರಿಗೆ ಸ್ಕ್ಯಾನ್ ಆಗಿರೋದಿಲ್ಲ. ಅವರು ಬಂದಿರೋದು ಕೂಡ ಬಹಳ ದುಬಾರಿ ಕಾರಲ್ಲಿ ಬಂದಿದ್ದಾರೆ ಅಂತ ಅವರು ಆ ವೈನ್ ಶಾಪ್ ಅವರು ಹೇಳ್ತಾ ಇದ್ದಾರೆ. ಸದ್ಯ ಇವಾಗ ಅವರು ಪೊಲೀಸ್ಗೆ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಕೊಡಗಿನ ಎಲ್ಲ ಈ ಟೂರಿಸ್ಟ್ಗೆ ಸಂಬಂಧಪಟ್ಟಂತ ಟೂರಿಸಂ ಸಂಬಂಧಪಟ್ಟ ವಾಟ್ಸ್ಆಪ್ ಗ್ರೂಪ್ಗಳಿಗೂ ಈ ವಿಜುವಲ್ ಅನ್ನ ಶೇರ್ ಮಾಡಿ ಇವರು ನಿಮ್ಮಲ್ಲೆಲ್ಲಾದ್ರೂ ಸ್ಟೇ ಮಾಡಿದ್ರೆ ಅವ್ರ ಬಗ್ಗೆ ಮಾಹಿತಿ ಕೊಡಿ ಅನ್ನೋ ಒಂದು ವಿಚಾರವನ್ನು ಕೂಡ ಈಗ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಒಂದು ಶೇರ್ ಮಾಡಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಗೋಪಾಲ್.